1989ರಿಂದ 90 ಈಗಲೂ ತಮ್ಮದೇ ದೇಶದಲ್ಲಿ ಧರ್ಮದ ಕಾರಣಕ್ಕೋಸ್ಕರ ನಿರಾಶ್ರಿತರಾಗಿರುವಂತಹ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ. ಅವರ ಹೆಸರೇ ಕಾಶ್ಮೀರಿ ಪಂಡಿತ್. ಅವರ ನರಮೇಧವನ್ನ ನಡೆಸಿ ಇನ್ನೂ ರಕ್ತದಾಹ ತೀರಿಲ್ಲ ಉಗ್ರರಿಗೆ. ಈಗಲೂ ಟಾರ್ಗೆಟ್ ಅನ್ನು ಮಾಡ್ತಾ ಇದ್ದಾರಂತೆ. ಮೂಲ ಸೌಕರ್ಯ ಇಲ್ಲದ ರೈಲ್ವೆ ನಿಲ್ದಾಣಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಸೆಕ್ಯೂರಿಟಿ ವೀಕ್ ಇರುತ್ತೆ, ಜನರ ಓಡಾಟ ಜಾಸ್ತಿ ಇರುತ್ತೆ, ಅಲ್ಲೆಲ್ಲ ನೋಡ್ತಾ ಇದ್ದಾರಂತೆ. ಕಣಿವೆಯಲ್ಲಿ ಇನ್ನಷ್ಟು ನರಮೇಧ ನಡೆಸೋದಕ್ಕೆ ಉಗ್ರರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸಕ್ರಿಯವಾಗಿ ದಾಳಿ ನಡೆಸೋದಕ್ಕೆ ಸಂಚು ರೂಪಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಭದ್ರತಾ ಪಡೆಗಳು ಹೆಚ್ಚಿನ ಕಟ್ಟೆಚ್ಚರವನ್ನ ವಹಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಕಾಶ್ಮೀರಿ ಪಂಡಿತರ ಬಗ್ಗೆ ಎಲ್ಲರೂ ಕಾಶ್ಮೀರ್ ಫೈಲ್ಸ್ ಬಗ್ಗೆ ಮಾತಾಡ್ತಾರೆ, ಬಟ್ ನಾನು ನಿಮಗೆ ಹೇಳೋದು ಶಿಕಾರ ಅಂತ ಒಂದು ಸಿನಿಮಾ ಇದೆ, ಅದನ್ನು ನೋಡಿ, ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಕಾಶ್ಮೀರಿ ಪಂಡಿತರಂದ್ರೆ ಯಾರು, ಅವರನ್ನು ಹೇಗೆ ಎಷ್ಟು ಅಮಾನವೀಯವಾಗಿ ಕೆಟ್ಟದಾಗಿ ನಡೆಸ್ಕೊಳ್ಳಾಯಿತು ಅಂತ. ಇವತ್ತು ನಮ್ಮ ದೇಶದಲ್ಲಿ ಇವರಿದ್ದಾರೆ, ಬಟ್ ಮೂಲೆ ಮೂಲೆಯಲ್ಲಿ ಯಾವುದೋ ಒಂದು ಶೆಲ್ಟರಲ್ಲಿ ಇದ್ದಾರೆ. ಅವರೆಲ್ಲ ಎಷ್ಟು ರಿಚ್ ಇದ್ರು ಗೊತ್ತಾ, ಅವ್ರ ಮನೆಗಳು ಹೆಂಗಿದ್ವು ಗೊತ್ತಾ. ತುಂಬಾ ಡಾಕ್ಯುಮೆಂಟ್ರಿಗಳಿದ್ದಾವೆ. 3 ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿಂದ ಉಟ್ಟು ಬಟ್ಟೆಯಲ್ಲಿ ಓಡ್ ಬಂದಿದ್ರು, ಬೇರೆ ಬೇರೆ ಕಡೆ ಸೇರ್ಕೊಂಡ್ರು. ಸ್ಫೋಟಕ ಮಾಹಿತಿಯನ್ನ ಕೇಂದ್ರ ಗುಪ್ತಚರ ಇಲಾಖೆ ಕೊಡ್ತಾ ಇದೆ. ಸಕ್ರಿಯ ದಾಳಿ ನಡೆಸೋದಕ್ಕೆ ಹೊಂಚು ಹಾಕ್ತಾ ಇದ್ದಾರೆ ಭಯೋತ್ಪಾದಕರು ಅಂತ. ಕಾಶ್ಮೀರಿ ಪಂಡಿತರು ಮತ್ತು ಭದ್ರತಾ ಸಿಬ್ಬಂದಿಗಳ ಮೇಲೆ ದಾಳಿಗೆ ಸಂಚನ್ನು ಮಾಡ್ತಾ ಇದ್ದಾರೆ. ಕೇವಲ ಹಿಂದೂ ಅನ್ನೋ ಕಾರಣಕ್ಕೆ ಇವರದ್ದು ಕೂಡ ನರಮೇಧ ನಡೆಸೋದಕ್ಕೆ ಪ್ಲಾನು. ಕಣಿವೆಯಲ್ಲಿ ಅನೇಕ ರೈಲ್ವೆ ಸಿಬ್ಬಂದಿ ಸ್ಥಳೀಯರಿಲ್ಲದ ಕೆಲವೊಂದಷ್ಟು ರೈಲ್ವೆ ಸ್ಟೇಷನ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನರರಾಕ್ಷಸರು ಅನ್ನೋದ್ರ ಸ್ಫೋಟಕ ಮಾಹಿತಿ ಇಂಟೆಲಿಜೆನ್ಸ್ ಬ್ಯೂರೋದಿಂದ ಸಿಕ್ಕಿದೆ ಅನ್ನೋದು ತಿಳಿದು ಬರ್ತಾ ಇದೆ. ನಮ್ಮ ಬೆಂಗಳೂರಿನಲ್ಲೂ ಕೂಡ ಇದ್ದಾರೆ ಅವರು. ಬೆಂಗಳೂರು, ಮಹಾರಾಷ್ಟ್ರ ಎಲ್ಲ ಕಡೆಗಳಲ್ಲೂ ಇವತ್ತೂ ಕೂಡ ಒಂದು 500 ಸ್ಕ್ವೇರ್ ಫೀಟ್ಗಿಂತ ಕಡಿಮೆ ಮನೆಯಲ್ಲೆಲ್ಲ ಅವ್ರು ಇದ್ದಾರೆ, ವಾಸ ಮಾಡ್ತಾ ಇದ್ದಾರೆ. ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ತನಕ ಯಾವ ಗೌರ್ಮೆಂಟ್ ಬಂದರೂ ಕೂಡ ಅವ್ರಿಗೆ ವಾಪಸ್ ಅಲ್ಲಿಗೆ ಹೋಗೋದಕ್ಕೆ ಬಿಟ್ಟೇ ಇಲ್ಲ. ಉಟ್ಟು ಬಟ್ಟೆಯಲ್ಲಿ ಓಡಿಸಿದ್ರು. ಆಮೇಲೆ ತುಂಬ ಜನರನ್ನ ಹೆಂಗೆ ಸಾಯಿಸಿದ್ರು ಅಂತ ಹೇಳಿದ್ರೆ, ಕಾಶ್ಮೀರಿ ಪಂಡಿತರ ಮಕ್ಕಳು ಕೂಡ ಅಲ್ಲಿಗೆ ಹೋಗೋದಕ್ಕೆ ಭಯ ಪಡಬೇಕು, ಹಂಗೆ ಸಾಯಿಸಿದ್ರು. ಈ ಮರಗಳನ್ನು ಕಟ್ ಮಾಡೋದಕ್ಕೆ ಬಳಸುವಂತಹ ಇಕ್ವಿಪ್ಮೆಂಟ್ಸ್ ಇರುತ್ತಲ್ಲ, ಮರ ಕಡಿಯೋದು, ಕಟ್ ಮಾಡೋದು ಅಂತ, ಆ ಮಷೀನಲ್ಲೆಲ್ಲ ವ್ಯಕ್ತಿಗಳನ್ನ ಇಟ್ಟು ಅವ್ರನ್ನ 2 ಭಾಗವಾಗಿ ಸೀಳಿತಾರೆ. ಇದನ್ನ ನಾನು ಕತೆ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇರೋದಲ್ಲ, ಅಥವಾ ಯಾವುದೋ ಅರೇಬಿಯನ್ ನೈಟ್ಸ್ ಕಥೆಯನ್ನು ಹೇಳ್ತಾ ಇರೋದಲ್ಲ. ಇದೆಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿ ಇದೆ.